ನಮ್ ಜೊತೆ ಮಾತಾಡೋದಕ್ಕೆ ಜಾಯಿನ್ ಮಾಡ್ತಾ ಇದ್ದಾರೆ ಮಾಜಿ ಉಪ ಮುಖ್ಯಮಂತ್ರಿಗಳಾದಂತ ಡಾಕ್ಟರ್ ಸಿ.ಎನ್. ಅಶ್ವಥ್ ನಾರಾಯಣ್ ಅವರು. ಸರ್, ಕರ್ನಾಟಕ ತಕ್ ಜೊತೆ ಮಾತಾಡ್ತಾ ಇರೋದಕ್ಕೆ ತುಂಬಾ ಧನ್ಯವಾದಗಳು. ಹೆಂಗ್ ಅನಿಸ್ತಾ ಇದೆ ಸರ್, ಬಿಜೆಪಿಲಿ ವಾತಾವರಣ ಕೂಡ ಒಂದು ಫೆಸ್ಟಿವ್ ಅಟ್ಮಾಸ್ಫಿಯರ್ ತರ ಬರ್ತಾ ಇದೆ, ಇನ್ನು ಕೌಂಟಿಂಗ್ ಇಸ್ ಕರೆಕ್ಟ್ಲಿ ಅಂಡರ್ ವೇ. ಹೆಂಗ್ ಅನಿಸ್ತಾ ಇದೆ ಸರ್, ಬಿಜೆಪಿಲಿ ಒಂದು ಹಿನ್ನಡೆ ಅಂತ ಒಂದು ಫೀಲ್ ಆಗ್ತಾ ಇದೆಯಾ ಅಥವಾ ಹೆಂಗೆ? ಇನ್ನೂ ನಾವು ಬಯಸಿದ ಮಟ್ಟದಲ್ಲಿ ಆ ಒಂದು ಟ್ರೆಂಡ್ ಕಾಣ್ತಾ ಇಲ್ಲ. ಹಾಗಾಗಿ ಬಹಳ ಕಾತುರದಿಂದ ಎದುರು ನೋಡ್ತಾ ಇದೀವಿ. ವಿ ವಾಂಟ್ ಟು ಸ್ವೀಪ್ ದ ಎಲೆಕ್ಷನ್. ಒಂದು ಎಲೆಕ್ಷನ್ ಅನ್ನ ಇನ್ನ ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಲಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ಕಾರ್ಯಕರ್ತ, ಪ್ರತಿಯೊಬ್ಬ ನಾಗರಿಕನ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಹಾಗಾಗಿ ಕಾದ್ ನೋಡೋಣ. ಮತ್ತು ಇನ್ನೊಂದು ಟ್ರೆಂಡ್, ಮೋದಿ ಅಂದ್ರೆ ಎಲ್ಲರಿಗೂ ಜನಕ್ಕೆ ಅಭಿಮಾನ. ಯಾರು ಇಂಥ ಒಂದು ಸಂಖ್ಯೆಯನ್ನು ಒಪ್ಕೊಳ್ಳಿಕ್ಕೆ ಯಾರು ನಾವು ತಯಾರಿಲ್ಲ. ಸರ್, ಬೆಂಗಳೂರಲ್ಲಿ ಜಾಸ್ತಿ ಖುಷಿ ಕೊಡುವಂತ ವಿಷಯ ಅಂದ್ರೆ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ಲೀಡ್, ಅದ್ರ ಬಗ್ಗೆ ಹೇಳಿ. ಖಂಡಿತ ಒಟ್ಟಾರೆ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚು ರಿಸಲ್ಟ್ ಸಿಗ್ಬೇಕಿತ್ತು. ಡಾಕ್ಟರ್ ಮಂಜುನಾಥ್ ಗೆಲ್ತಿರೋದು ಒಂದು ಒಳ್ಳೆ ಸಂದೇಶ. ಬೆಂಗಳೂರು ಗ್ರಾಮಾಂತರಕ್ಕೆ ಒಂದೊಂದು ನಿಜವಾದ ಒಂದು ಸ್ವಾತಂತ್ರ್ಯ ಸಿಕ್ಕಿ ಈ ಒಂದು ಉಸಿರು ಕಟ್ಟುವಂತ ವಾತಾವರಣ ಇಂದ ಆಚೆ ಬರ್ತಿರುವಂತದ್ದು, ಸಂಪೂರ್ಣವಾಗಿ ಡಿ.ಕೆ. ಬ್ರದರ್ಸ್ ಅನ್ನ ರಿಜೆಕ್ಟ್ ಮಾಡಿರುವಂತದ್ದು, ಕಾಂಗ್ರೆಸ್ ಅನ್ನ ರಿಜೆಕ್ಟ್ ಮಾಡಿರೋದು, ಮೋದಿ ಅವರ ನಾಯಕತ್ವವನ್ನು ಒಪ್ಪಿರುವಂತದ್ದು, ಮೈತ್ರಿ ಅನ್ನು ಒಪ್ಪಿರುವಂತದ್ದು, ಮೈತ್ರಿಯನ್ನು ಬಹಳ ಬಲವಾಗಿ ಜನ ಒಪ್ಪಿದ್ದಾರೆ. ಹಾಗಾಗಿ ಮೈತ್ರಿ ಕರ್ನಾಟಕ ರಾಜ್ಯದಲ್ಲಿ ಬಹಳ ಪರಿಣಾಮಕಾರಿಯಾಗಿ ಜನರ ಆಶೀರ್ವಾದ ಸಿಕ್ಕಿದೆ.